ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಶ್ರಾವಣ ಗ್ರಹಣ, ಅದರ ಜೊತೆಗೆ ಅಮಾವಾಸ್ಯೆ, ಇದೆಲ್ಲದ್ರ ಬಗ್ಗೆ ಮಹತ್ವ, ಅದೇ ರೀತಿಯಾಗಿ ಇದರಿಂದ ಆಗುವ ಪರಿಣಾಮಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಶ್ರೀನಿವಾಸ್ ಗುರುಜಿ, ನಾವು ಈಗಾಗಲೇ ಗಮನಿಸ್ತಾ ಇದ್ವಿ, ಶ್ರಾವಣ ಮಾಸ ಅಂತ ಬಂದರೆ ಎಲ್ರಿಗೂ ಬಹಳ ಸಂತಸ, ಅದ್ರ ಜೊತೆಗೆ ಹಬ್ಬಗಳು ಸಾಲು ಸಾಲಾಗಿ ಬರ್ತವೆ. ಈ ಶ್ರಾವಣ ಮಾಸದ ಮಹತ್ವದ ಬಗ್ಗೆನೇ ತಿಳಿಸೋದಾದ್ರೆ? ಶ್ರಾವಣ ಮಾಸ ವಿಷ್ಣುವಿನ ಮಾಸ, ಚಾತುರ್ಮಾಸಗಳ ಆರಂಭದ 2ನೇ ತಿಂಗಳು ಮಾಸ ಇದು. ಚಾತುರ್ಮಾಸಗಳು ಅಂತ ಅಂದರೆ ಮಹಾವಿಷ್ಣುವಿನ ಶಯನದ ಮಾಸ ಅಂತ ಹೇಳ್ತೀವಿ. ಮಹಾವಿಷ್ಣು ಯೋಗ ನಿದ್ರೆಗೆ ಜಾರುವಂತಹ ಮಾಸಗಳು ಈ ಚಾತುರ್ಮಾಸಗಳು. ಚಾತುರ್ಮಾಸಗಳಲ್ಲಿ ಈಗ ಬಂದಿರುವಂಥದ್ದು 1 ತಿಂಗಳ ಕಾಲದ ಶ್ರಾವಣ ಮಾಸದಲ್ಲಿ ಮಹಾವಿಷ್ಣುವಿನ ಉಪಾಸನೆ, ಮಹಾವಿಷ್ಣುವಿನ ಧ್ಯಾನ, ಅವರ ಆರಾಧನೆಗಳು ಅತ್ಯಂತ ತುಂಬ ಹೆಚ್ಚಿನದಾಗಿ ನಡೆಯುತ್ತೆ. ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ರಂಗನಾಥ ಸ್ವಾಮಿ ದರ್ಶನ ಅತ್ಯಂತ ಫಲಪ್ರದ. ವಿಷ್ಣುವಿನ ಅವತಾರದಲ್ಲಿ ಮಹಾವಿಷ್ಣು ರಂಗನಾಥ ಸ್ವಾಮಿ ಫಲಪ್ರದ. ಅದರಲ್ಲಿ ಸಹ ಹಾಗಾದರೆ ಬೇರೆ ದೇವರುಗಳ ಖಂಡಿತವಾಗಿ ವಿಷ್ಣುವಿನ ಉಪಾಸನೆ ಮಾಡ್ಬೋದು. ಅದರಲ್ಲೂ ಸಹ ವಿಶೇಷವಾಗಿ ಶ್ರವಣ ಅಂದರೆ ಈ ತಿರುಪತಿ ವೆಂಕಟೇಶ್ವರ ಸ್ವಾಮಿಯಲ್ಲಿ ಯಾರು ದಾಸಪ್ಪನ ಹೋಗಿ ಈ ಜಾಗಟೆ ಎಲ್ಲ ಹೊಡೆದು ಪೂಜೆ ಮಾಡ್ತಿರ್ತಲ್ಲ, ಅದಕ್ಕೆ ಅತ್ಯಂತ ಫಲಪ್ರದ. ಈ ದಾಸಪ್ಪನ ಕೂರಿಸಿ ಒಂದು ಜಾಗಟೆ, ಒಂದು ಶಂಕು ಎಲ್ಲ ಊದಿಸಿ ಎಲ್ಲ ಮಾಡ್ತಿರ್ತಾರೆ. ಅದು ಕೆಲವರಲ್ಲಿ ಇದೆ ವೆಜ್ ಆ್ಯಂಡ್ ನಾನ್ ವೆಜ್. ಕೆಲವರಲ್ಲಿ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ತಿನ್ನೋರಿದ್ದಾರೆ, ಕೆಲವರು ನಾನ್ ವೆಜ್ ತಿಂದಲೇ ಇರೋರು ಇದ್ದಾರೆ. ಆದರೆ ಉಪಾಸನೆಗಳಿದೆ. ಅದರಲ್ಲಿ ಉಪಾಸನೆಗಳು ಶ್ರಾವಣ ಮಾಸವ ಆಚರಣೆಗಳುಂಟು. ಅದರಲ್ಲಿ ನಿಷಿದ್ಧಗಳು ಕೆಲವಲ್ಲಿದೆ. ಕೆಲವರು ಮಾಂಸಾಹಾರವನ್ನು ಮಾಡ್ತಾರೆ, ಕೆಲವು ಸಸ್ಯಾಹಾರಗಳನ್ನು ಮಾಡ್ತಿರ್ತಾರೆ. ಆದರೆ ಒಟ್ಟಾರೆ ಮಾಡುವಂಥದ್ದು ಏನು ಅಂತಂದರೆ ಇಬ್ಬರೂ ವಿಷ್ಣು ಆರಾಧನೆಯೇ ಮಾಡ್ತಾರೆ. ಇಬ್ಬರು ಮಾಡುವಂಥದ್ದು ವಿಷ್ಣು ಆರಾಧನೆ. ಶ್ರಾವಣ ಮಾಸ ವಿಷ್ಣು ಆರಾಧನೆಗೆ ಅತ್ಯಂತ ಫಲಪ್ರದ. ನಾವು ಕಾರ್ತಿಕವನ್ನು ಹೇಗೆ ಶಿವನಿಗೆ ಅತ್ಯಂತ ಶುಭವಾಗಿರುವಂಥ ಮಾಸ ಅಂತೀವೋ, ಶ್ರಾವಣ ಮಾಸ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಮಾಸ. ಶ್ರಾವಣದಲ್ಲಿ ಭಗವಂತ ಬೇಗ ಒಲಿದು ವರವನ್ನು ಕೊಡುವಂಥ ಯೋಗಕರವಾದಂತಹ ಮಾಸ. ಜೊತೆಯಲ್ಲಿ ವಾಸ್ತುಪುರುಷನ ರಾಜಯೋಗದಲ್ಲಿರುವಂತಹ ಮಾಸ. ಅದಕ್ಕೋಸ್ಕರವಾಗಿ ಶ್ರಾವಣ ಮಾಸ ನಿಮಗೆ ಜ್ಯೇಷ್ಠದಲ್ಲಿ ಆಷಾಢದಲ್ಲಿ ನಿಂತೋದಂತಹ ಮುಹೂರ್ತಗಳು ಎಲ್ಲುಟ್ಟುತ್ತೆ ಅಂತ ಅಂದರೆ ಈಗ ಶ್ರಾವಣದಲ್ಲಿ ಹುಟ್ಟುತ್ತೆ. ತಿರುಗಿ ಶ್ರಾವಣದಲ್ಲಿ ಬಿಟ್ಟರೆ ನಿಮಗೆ ತಿರುಗಿ ಭಾದ್ರಪದ ಮಾಸದಲ್ಲಿ ಹುಟ್ಟೋದಿಲ್ಲ. ನಿಮಗೆ ಹುಟ್ಟೋದು ಯಾವಾಗ ಅಂತಂದರೆ ಭಾದ್ರಪದ ಮುಗಿದ ಮೇಲೆ ತಿರುಗಿ ನಿಮಗೆ ಆಷಾಢಗಳು ಇವೆಲ್ಲ ಬರ್ತವೆ. ನಿಮಗೆ ಯಾವುದು ನವರಾತ್ರಿಗಳು ಬರುತ್ತೆ, ತಿರುಗಿ ಇವೆಲ್ಲ ಯಾವುದಲ್ಲೂ ನಿಮಗೆ ಪಿತೃಪಕ್ಷಗಳು ಬರುತ್ತೆ, ಯಾವುದಲ್ಲೂ ನಿಮ್ಗೆ ಮುಹೂರ್ತ ಸಿಗೋದಿಲ್ಲ. ಶ್ರಾವಣ ಬಿಟ್ಟರೆ ನಿಮಗೆ ಮುಹೂರ್ತ ಸಿಗುವಂಥದ್ದು ತಿರುಗಿ ನೀವು ಕಾರ್ತಿಕಕ್ಕೆ ಹೋಗಬೇಕು. ಅಂದರೆ ಶ್ರಾವಣ ಬಿಟ್ಟರೆ ತಿರುಗಿ ನೀವು ನವಂಬರ್ಗೆ ಹೋಗಬೇಕು. ಈಗ ಆಗಸ್ಟ್ ಬಿಟ್ಟರೆ ನವಂಬರ್ ತನಕನೂ ಯಾವುದೂ ಇಲ್ಲ. ಶ್ರಾವಣ ಮಾಸದಲ್ಲಿ ಮಹಾವಿಷ್ಣು ಶ್ರಾವಣದಲ್ಲಿ ಏನೇನು ತೊಗೊಂಬಂದ ಅಂತ ಅಂದರೆ ಒಳ್ಳೆ ಶುಭವಾದಂತಹ ಹಬ್ಬಗಳನ್ನು ತೆಗೆದುಕೊಂಬಂದ, ಜೊತೆಯಲ್ಲಿ ಉಪಾಸನೆಗಳ ಆರಾಧನೆಗಳನ್ನು ತೆಗೆದುಕೊಂಬಂದ, ಒಳ್ಳೆ ವಾಸ್ತುಪುರುಷನ ಯೋಗವನ್ನು ತೆಗೆದುಕೊಂಬಂದ, ಜೊತೆಯಲ್ಲಿ ಉತ್ತಮವಾದಂಥ ಲಗ್ನ ಕಾರಕನನ್ನು ತಂದ. ಅದಕ್ಕೆ ಈ ಕಾಲದಲ್ಲಿ ಶ್ರಾವಣದಲ್ಲಿ ಮದುವೆಗಳು, ಗೃಹ ಪ್ರವೇಶಾದಿಗಳು, ನಾಮಕರಣಾದಿಗಳು, ಮುಂಜಿಗಳು, ಉಪನಯನಗಳು, ಉಪಕರ್ಮಗಳು ಇವೆಲ್ಲವೂ ನಡೆಯುವಂಥದ್ದು. ಕೊನೆಗೆ ಭಗವಂತನ ಉಪಾಸನೆಗಳ ಜೊತೆಯಲ್ಲಿ ಹಬ್ಬ ಹರಿದಿನಗಳನ್ನು ತಂದು ಕೊಟ್ಟಂತಹ ಮಾಸ ಯಾವುದು ಅಂತಂದರೆ ಅಲ್ಲಿಗೆ ನಿಮಗೆ ಶ್ರಾವಣ ಮಾಸವೇ. ಅದಕ್ಕೆ ಶ್ರಾವಣ ಮಾಸವನ್ನು ಅತ್ಯಂತ ಪಾವಿತ್ರತೆ ಮಾಸ. ಪ್ರತಿದಿನವೂ ಒಂದೊಂದು ವಿಶೇಷ. ಶ್ರಾವಣದಲ್ಲಿ ಬರೀ ಶ್ರಾವಣ ಶನಿವಾರ ಮಾತ್ರವೇ ಅಲ್ಲ, 4 ಶ್ರಾವಣ ಶನಿವಾರಗಳು ಬರ್ತವೆ. ಶ್ರಾವಣದಲ್ಲಿ 4 ಶ್ರಾವಣ ಶನಿವಾರದ ಜೊತೆಯಲ್ಲಿ ಬರುವಂಥ ಪ್ರತಿಯೊಂದು ವಾರವೂ ಸಹ ತುಂಬ ಶುಭವಾಗಿರುವಂಥದ್ದೇ. ಶ್ರಾವಣ ಮಾಸ ಶನಿವಾರನೇ ಮಾಡಬೇಕಾ ಗುರುಗಳೇ? ಖಂಡಿತವಿಲ್ಲ. ಶ್ರಾವಣದಲ್ಲಿ ಬರುವಂಥ 1 ತಿಂಗಳ ಕಾಲದ 30 ದಿನಗಳ ಕಾಲವೂ ಸಹಿತ ಅತ್ಯಂತ ಫಲಪ್ರದ. ಮಹಾವಿಷ್ಣುವಿನ ಉಪಾಸನೆಯ ಪ್ರತಿದಿನವೂ ಮಾಡ್ಬೋದು. ನೀವು ಸುಮ್ಮನೆ ಶನಿವಾರ ಭಾನುವಾರ ಮಾತ್ರ ದಬ ಅಂತ ಎಲ್ಲ ಓಡೋಗಿ ದೇವಸ್ಥಾನ ಮುಂದೆ ನಿಂತ್ಕೊಂಡು ನೀವು ದೇವ್ರು ನೋಡಲ್ಲ, ಅವರು ನೋಡಲ್ಲ, ನೋಡೋರಿಗೂ ಆಗಲ್ಲ, ಮೇಂಟೈನ್ ಮಾಡೋಕ್ಕೂ ಆಗಲ್ಲ. ಆ ರೀತಿಯಲ್ಲಿ ಮಾಡೋದಕ್ಕಿಂತ ಶ್ರದ್ಧೆಯಿಂದ, ಭಕ್ತಿಯಿಂದ, ಸಮಾಧಾನವಾಗಿ, ಅತ್ಯಂತ ಸುಲಲಿತವಾಗಿ ಕಷ್ಟಪಡದಲೇ ನೋಡುವಂಥ ದಿನಗಳು ನಿಮಗೆ ಬೇರೆ ದಿನಗಳು ಸಿಗುತ್ತಲ್ಲ. ಭಾನುವಾರ ಸೋಮವಾರ ಹೋಗಿ, ಮಂಗಳವಾರ ಹೋಗಿ. ಶ್ರಾವಣದ ಸೋಮವಾರ ಅತ್ಯಂತ ಪವಿತ್ರತೆ ಅಂತಲೂ ಹೇಳುತ್ತೆ. ಶ್ರಾವಣದ ಮಂಗಳವಾರ, ಶ್ರಾವಣದ ಬುಧವಾರ ಎಲ್ಲವೂ ವಾರಗಳು. ಶ್ರಾವಣದಲ್ಲಿ ಬರುವಂಥ ಪ್ರತಿಯೊಂದು ವಾರವೂ ಸಹಿತ ಒಂದೊಂದು ವಿಶೇಷತೆಯನ್ನು ತೆಗೆದುಕೊಂಡ್ಬರುತ್ತೆ. ಆದ್ದರಿಂದ ನೀವು ಪ್ರತಿದಿನವೂ ಮಾಡುವಂಥ ಶ್ರಾವಣದಲ್ಲಿ ಮಾಡುವಂಥ ಉಪಾಸನೆ, ಆರಾಧನೆ ಪ್ರತಿ ಕಾಲದ ಘಟ್ಟದವರೆಗೂ ಸಹ ನೀವು ಬೆಳಗಿನ ಕಾಲದಲ್ಲಿ ಮಾಡಬೇಕಾ, ಮಧ್ಯಾಹ್ನ ಕಾಲದಲ್ಲಿ ಮಾಡಬೇಕಾ, ಸಾಯಂಕಾಲ ಕಾಲ ಇಲ್ಲ, ಪ್ರತಿ ಕಾಲವೂ ಸಹಿತ ಸೂರ್ಯ ಉದಯದಿಂದ ಚಂದ್ರೋದಯವರೆಗೂ ಸಹ ನೀವು ಸೂರ್ಯ ಹುಟ್ಟಿದ ಮೇಲೆ ಚಂದ್ರ ಹುಟ್ಟಿ ರಾತ್ರಿ ಕಾಲದವರೆಗೂ ಸಹ ನೀವು ದರ್ಶನವನ್ನು ಮಾಡ್ಬೋದು. ಶ್ರಾವಣ ಅನ್ನುವಂಥದ್ದು ಸಂಪೂರ್ಣವಾದಂಥ ದೇವರ ಉಪಾಸನೆಯ ಅತ್ಯಂತ ಪಾವಿತ್ರತೆಯ ಮಾಸಗಳೇ. ಅದರಿಂದ ಹೇಳಿ ನಿಮಗೆ ಶ್ರಾವಣ ಬಂತು ಅಂದರೆ ಬರೀ ಹಬ್ಬಕ್ಕೆ ಮಾತ್ರ ಖರ್ಚಾಗಲ್ಲ,
ಮನೆ ದೇವ್ರಿಗೆ ಹೋಗೋಕ್ಕೂ ಖರ್ಚಾಗುತ್ತೆ, ಹಬ್ಬ ಹರಿದಿನಗಳಿಗೆ ಹೋಗೋಕ್ಕೂ ಖರ್ಚಾಗುತ್ತೆ, ಹೊರಗಡೆ ಜನ ನಮ್ಮ ಸಂಬಂಧಿಕರು ಮಾಡುವಂಥ ಫಂಕ್ಷನ್ಗಳಲ್ಲೂ ಖರ್ಚಾಗುತ್ತೆ. ಟೋಟಲ್ಲಿ ಈ ಹಬ್ಬ ಅನ್ನುವಂಥದ್ದು ಆಧ್ಯಾತ್ಮಿಕವಾದಂತಹ ಹಿಂದೂ ಸನಾತನ ಧರ್ಮದ ಹಿಂದೂ ಸಂಪ್ರದಾಯದ ಅತ್ಯಂತ ಪಾವಿತ್ರತೆಯ ಮಾಸ ಯಾವುದಾದ್ರೂ ಇದ್ದರೆ ಅದು ಶ್ರಾವಣ ಮಾಸವೇ.